ಮೈಸೂರಿನ ಸಿಹಿ ಪರಂಪರೆ ಇದೀಗ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆರಂಭ. ಮೈಸೂರಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮ ಶಿವಮೊಗ್ಗದಲ್ಲಿ ಡಿಸೆಂಬರ್ 22ರಿಂದ ಶುಭಾರಂಭವಾಗಲಿದೆ. ಬನ್ನಿ, ನಾವೆಲ್ಲರೂ ಸಿಹಿ ಸಂಭ್ರಮದಲ್ಲಿ ಭಾಗಿಯಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ಸ್ಥಳ ನೆಹರು ರಸ್ತೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ವಿಶ್ವ ಧ್ಯಾನ ದಿನದ ಅಂಗವಾಗಿ ಡಿಸೆಂಬರ್ 21 ಭಾನುವಾರ ಶಿವಮೊಗ್ಗದಲ್ಲಿ ನಾದ ಧ್ಯಾನ ಚಕ್ರ 7 ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ಧ್ಯಾನ ತರಬೇತಿದಾರ ಡಾಕ್ಟರ್ ಅಯ್ಯಪ್ಪ ಪಿಂಡಿ ತಿಳಿಸಿದ್ದಾರೆ. ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಮತ್ತು ಪ್ರೇರಣಾ ಎಜುಕೇಶನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಸಹಯೋಗದಲ್ಲಿ ಸಾಗರ್ ರಸ್ತೆಯ ಪಿಎಸ್ ಕಾಲೇಜಿನ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಗ್ಗೆ 7:30ರಿಂದ ಈ ಕಾರ್ಯಕ್ರಮ ನಡೆಯಲಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನದ ಮಹತ್ವವನ್ನು ಸಾರುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಿಮ್ಗೆ BP, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡಿವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಶಿವಮೊಗ್ಗ ನಾದ ಧ್ಯಾನ ಚಕ್ರ 7 ಈ ಭಾನುವಾರ ವರ್ಲ್ಡ್ ಮೆಡಿಟೇಷನ್ ಡೇ, ಪ್ರಪಂಚ ಧ್ಯಾನ ದಿವಸದಲ್ಲಿ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆ ತನಕ ಅಲ್ಲಿ ಉಚಿತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಚ್ಚಿತಿಕೆ ಇವಾಗ ಪ್ರಪಂಚಕ್ಕೆ ಶಾಂತಿ ಇಲ್ಲ, ಒಳಗೆ ನಮಗೆ ಶಾಂತಿ ಇಲ್ಲ ಅಂದರೆ ಹೊರಗೆ ನಾವು ಕಾಣೋದೆಲ್ಲನೂ ಅಶಾಂತಿಯೇ. ಪ್ರತಿಯೊಬ್ಬರು ಇವಾಗ ಪ್ರಪಂಚದಲ್ಲಿ 1-2 ಅಲ್ಲ, ಎಷ್ಟೋ ಸಮಸ್ಯೆಗಳಿಂದ ಫೇಸ್ ಮಾಡ್ತಾ ಯಾರಿಗೂ ಶಾಂತಿ ಅನ್ನೋದು ಸಿಗ್ತಾ ಇಲ್ಲ. ಕಳೆದ ವರ್ಷ ಯುನೈಟೆಡ್ ನೇಷನ್ಸ್ ಅವರು ಮೆಡಿಟೇಷನ್ಗೆ ಒಂದು ಡೇ ಡಿಕ್ಲೇರ್ ಮಾಡಿದ್ರು. ಈಗ ಜೂನ್ 21 ಯೋಗ ಡೇ ಅಂತ ನಮಗೆ ಒಂದು ಡಿಕ್ಲೇರ್ ಆಗಿದೆ. ಅದೇ ಥರ ಡಿಸೆಂಬರ್ 21 ವರ್ಲ್ಡ್ ಮೆಡಿಟೇಷನ್ ಡೇ ಅನ್ನೋದು ಡಿಕ್ಲೇರ್ ಮಾಡಿದ್ದು. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಇವಾಗ ಒತ್ತಡ ಜೀವನದಿಂದ ಹೊರಗೆ ಬರಬೇಕು ಪ್ರತಿಯೊಬ್ಬರು. ಅಂತರದಲ್ಲಿ ಶಾಂತಿ ಅನ್ನೋದು ಬೇಕು, ಹೊರಗೇನು ಪೀಸ್ ಅನ್ನೋದು ಬೇಕು ಪ್ರತಿಯೊಬ್ಬರಿಗಂತ. ಪ್ರತಿ ದಿವಸ ಕನಿಷ್ಠ ಒಂದು 20 ನಿಮಿಷ ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು ಅಂತ ಯುನೈಟೆಡ್ ನೇಷನ್ಸಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗಿದೆ. ಇದು 2ನೇ ವರ್ಷ ವರ್ಲ್ಡ್ ಮೆಡಿಟೇಷನ್ ಡೇ ಆಗ್ತಾ ಇದೆ. ಈ ವರ್ಷದಲ್ಲೇ ಇದು 4ನೇ ಯಜ್ಞ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ತುಮಕೂರು, ಮೈಸೂರು, ದೊಡ್ಡಬಳ್ಳಾಪುರ, ಬಳ್ಳಾರಿ, ಹಾಸನ, ಚನ್ನರಾಯಪಟ್ಟಣ 6 ಡಿಸ್ಟ್ರಿಕ್ಟ್ಸಲ್ಲಿ ನಾವು ಈ ನಾದ ಯಜ್ಞಗಳನ್ನು ಮಾಡಿದ್ದೀವಿ. ಇವಾಗ 7 ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಏನು ಅಂದರೆ ಒಂದು ಆಧ್ಯಾತ್ಮಿಕದ ಪ್ಲೇಸ್ ಇದು. ಶಿವಮೊಗ್ಗದಲ್ಲಿ ಎಷ್ಟೋ ಪ್ರಕೃತಿ ಇದೆ, ನದಿಗಳಿದೆ, ಎಷ್ಟೋ ಒಂದು ಪ್ರಾಮುಖ್ಯತ ಪ್ಲೇಸು. ಇಡೀ ಕರ್ನಾಟಕ ಜಿಲ್ಲೆಯಿಂದ ಎಲ್ಲ ಒಂದು 5,000-7 ಸಾವಿರ ಜನ ಎಲ್ಲ ಕಡೆಯಿಂದನೂ ಕರ್ನಾಟಕದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಿ
ಸೈಲೆನ್ಸು ಆ್ಯಂಡ್ ಮೆಡಿಟೇಷನ್ ಅನ್ನೋದು ಎರಡು ಮಾಡ್ತಾರೋ. 3 ಗಂಟೆ ಕಾಲ ನಾವೆಲ್ಲ ಕೂತ್ಕೊಂಡು ಯಾವಾಗ ಇವಾಗ ಧ್ಯಾನ ಮಾಡ್ತೀವೋ ಸಂಗೀತ ನಾದ ಜೊತೆ ಈ ಧ್ಯಾನವನ್ನು ಮಾಡ್ತೀವಿ. ನಾದ ಅನ್ನೋದು ಒಂದು ವೈಬ್ರೇಷನ್ಸ್ ರಿಲೀಸ್ ಮಾಡುತ್ತದೆ. ಇಲ್ಲಿ ನಾವು ಮಾಡೋ ಧ್ಯಾನ ಅನ್ನೋದು ಶ್ವಾಸದ ಮೇಲೆ ಗಮನ, ಆನಾಪಾನಸತಿ, ಸುಲಭವಾದ ಧ್ಯಾನ, ಉಚಿತವಾದ ಧ್ಯಾನ. ಒಂದು ಸತಿ ಅದು ಕಲ್ದಿದ್ರೆ ಅವರವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಲಕ್ಷಾಂತರ ಜನ ಈ ಧ್ಯಾನವನ್ನು ಮಾಡಿ ಅವರವರ ಮಾನಸಿಕ ಆರೋಗ್ಯ ಭೌತಿಕ ಆರೋಗ್ಯ ಅನ್ನೋದು ಅವರಿಗೆ ಬಂದಿದೆ. ಕಳೆದ 25 ವರ್ಷದಿಂದ ನಾನು ಈ ಧ್ಯಾನವನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅಂತ, ಅವರು ಆನಾಪಾನಸತಿ ಧ್ಯಾನವನ್ನು ಈ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ರು. ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ತುಂಬು ಹೃದಯದ ಧನ್ಯವಾದಗಳು ಸರ್. ಇಂಥ ಒಂದು ಸುಂದರವಾದ ಅವಕಾಶ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಾದ ಧ್ಯಾನ ಚಕ್ರ ಇವುಗಳನ್ನು PSSM ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರೇರಣಾ ಎಜುಕೇಷನಲ್ ಸೋಷಿಯಲ್ ಟ್ರಸ್ಟ್ನ ವತಿಯಿಂದ ಶ್ರೀಮಾನ್ ರಾಘವೇಂದ್ರ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಧ್ಯಾನ ಯೋಗ ಅಂತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ತಲತಲಾಂತರದಿಂದ ಎಲ್ಲರಿಗೂ ಅರಿವಿರ್ತಕ್ಕಂಥದ್ದು. ಆದರೆ ಈ ಇಂದಿನ ವಿದ್ಯಮಾನಗಳಲ್ಲಿ ಅದು ಮರೆತೇ ಹೋಗಿದೆ, ಇದು ನಮ್ದು ಅಲ್ವೇನೋ ಅನ್ನೋ ಥರ. ಸೊ ಧ್ಯಾನಕ್ಕೆ ಯೋಗಕ್ಕೆ ವಯಸ್ಸಿನ ಯಾವುದೇ ಅಂತರ ಇಲ್ಲ. ಒಂದು ಕವಿವಾಣಿ ನನಗೆ ನೆನಪಾಗುತ್ತೆ. ತನ್ನ ತಾನರಿಯುವುದಕ್ಕೆ ಆತ್ಮಾವಲೋಕನಕ್ಕೆ ಇರಲೇನಿದ್ದು ಕೆಲ ನಿಮಿಷ ದಿನದ ಅಂತ್ಯದಲ್ಲಿ ಅಂತ ಹೇಳ್ತಾರೆ. ಯಾವುದೇ ಗುರಿ ಇರದೆ ಮಾಡ್ತಕ್ಕಂಥ ಸಾಧನೆ ಅಲ್ಲ. ಲೋಕಸಕನಾಗು ನೀ ಮುದ್ದು ರಾಮ ಅಂತ ಒಂದು ಕವಿವಾಣಿ ಇದೆ. ನನ್ನನ್ನು ನಾನು ಅರ್ಥಕೊಳ್ಳಿಕ್ಕೆ, ನನ್ನ ಅಂತರಂಗದ ಪಯಣ ಮಾಡಲಿಕ್ಕೆ ದಿನಚರಿಯಲ್ಲಿ ಒಂದು 5 ರಿಂದ 10 ನಿಮಿಷ ನಾವು ಮೌನ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಮಾನಸಿಕ ಸಮತೋಲನವನ್ನು, ಭಾವನೆಗಳನ್ನು ಶುದ್ಧವಾಗಿ ಇಟ್ಕೋಬಹುದು. ಇದು ಎಲ್ಲರಿಗೂ ನಮ್ಮ PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಅಥವಾ ಅಂತಾರಾಷ್ಟ್ರೀಯ ಮೆಡಿಟೇಷನ್ ಕೋಚ್ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರು ಮತ್ತೆ ಅವರ ಟೀಮ್ನ ಸಂಕಲ್ಪ ಒಂದೇ. ಧ್ಯಾನ ಸುವರ್ಣ ಕರ್ನಾಟಕ ನಮ್ಮೆಲ್ಲರ ಮುಖ್ಯ ಗುರಿ. ಎಲ್ಲರ ಮನಗಳಿಗೆ ಧ್ಯಾನವನ್ನು ತಲುಪಿಸ್ಬೇಕು. ಎಲ್ಲರೂ ಒಂದು ಸಮೃದ್ಧಿಯ ನೆಮ್ಮದಿಯ ಜೀವನವನ್ನು ನಾವೆಲ್ಲರೂ ಕೂಡ ಕಾಪಾಡ್ಕೋಬೇಕು. ಇವತ್ತು ಎಲ್ರಿಗೂ ಎಲ್ಲದೂ ಇದೆ, ನೆಮ್ಮದಿ ಅಂತಕ್ಕಂಥದ್ದು ನಾವು ಎಲ್ಲೂ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾನೇ, ನನ್ನ ಸಂತೋಷವನ್ನ, ನನ್ನ ಖುಷಿಯನ್ನ, ನನ್ನ ಎಲ್ಲವನ್ನೂ ನಾನೇ ಪಡ್ಕೋಬೇಕು. ಬುದ್ಧ ಕೊನೆಯಲ್ಲಿ ಹೇಳಿದ ಮಾತು ಒಂದೇ, ಅಪ್ಪೋ ದೀಪೋ ಭವ ಅಂತ. ಅಂದ್ರೆ ನನಗೆ ನಾನೇ ಬೆಳಕಾಗಬೇಕು, ನನ್ನ ದಾರಿಯನ್ನ ನಾನೇ ಕಂಡ್ಕೋಬೇಕು. ಅದೊಂದು ಸುಲಭವಾದ ಮಾರ್ಗ ಧ್ಯಾನ. ಸೊ ಈ ಧ್ಯಾನವನ್ನ ಎಸ್ಪೆಷಲಿ ಶಿವಮೊಗ್ಗದ ಜನತೆ ತುಂಬಾ ಅದೃಷ್ಟ ಮಾಡಿದೀವಿ. ನಮ್ಮ ಎಲ್ಲ ಜಿಲ್ಲೆಯ, ತಾಲೂಕಿನ ಎಲ್ಲ ಬಾಂಧವರು, ಧ್ಯಾನ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆ ಸುಂದರವಾದ ಅನುಭವವನ್ನು ಪಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಕೂಡ ನಾವು ಹೃದಯ ತುಂಬಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ.